ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ದಿನ 9ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದ ರಾಜ್ಯ ಸರ್ಕಾರ ಎನ್ನುವಂತಹ ಒಂದು ಅಧ್ಯಾಯದ ಬಗ್ಗೆ ವಿಚಾರವನ್ನು ಮಾಡೋಣ. ನೀವು ಕಳೆದ ತರಗತಿಯಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ರಿ. ಇದರ ಯಥಾವತ್ತಾದಂತಹ ಸ್ವಲ್ಪ ಮಟ್ಟದ ಸ್ವಲ್ಪ ವ್ಯತ್ಯಾಸದೊಂದಿಗೆ ಈ ಒಂದು ಪಾಠ ಇದರಲ್ಲಿ ವಿಚಾರಗಳು ಬರ್ತದೆ. ಸೊ ಅದರಲ್ಲಿ ಏನು ವಿಚಾರಗಳು ಬರ್ತದೆ ಅನ್ನುವಂಥದ್ದನ್ನು ನಾವು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ ಮಕ್ಕಳು. ಸೊ ಈ ಅಧ್ಯಾಯದಲ್ಲಿ ಈ ಕೆಳಗಿನ ಅಂತ ಒಂದು ಅಂಶಗಳನ್ನ ನಾವು ತಿಳ್ಕೊಳ್ತೇವೆ. ಏನಪ್ಪ ಈ ಅಂಶಗಳು ಏನೇನು ತಿಳ್ಕೊಬೋದಪ್ಪ ಅಂತಂದರೆ, ನೋಡಿ, ರಾಜ್ಯ ಶಾಸಕಾಂಗದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತಿನ ಸ್ವರೂಪ, ಸದಸ್ಯತ್ವ, ಕಾರ್ಯನಿರ್ವಹಣೆ, ರಾಜ್ಯ ಕಾರ್ಯಾಂಗದಲ್ಲಿ ರಾಜ್ಯಪಾಲರು, ಅವರ ಅರ್ಹತೆಗಳು ಮತ್ತು ಕಾರ್ಯಗಳು, ಮುಖ್ಯಮಂತ್ರಿಯ ನೇಮಕ, ಅಧಿಕಾರ ಮತ್ತು ಕಾರ್ಯಗಳು, ಇವುಗಳ ಒಂದು ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೋಡಿ, ಭಾರತವು ಒಟ್ಟು 29 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ರಾಷ್ಟ್ರ. ಹಾಗೂ ದೆಹಲಿಯನ್ನು ನಾವು ರಾಷ್ಟ್ರದ ರಾಜಧಾನಿಯನ್ನಾಗಿ ನಾವು ಮಾಡ್ಕೊಂಡಿದ್ವಿ. ಕಾಣಿಸ್ತಾ ಇದೆಯಲ್ಲ, ಈ ದೆಹಲಿ, ಇದು ರಾಷ್ಟ್ರದ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ವಿ. ಸೊ ಇವು ಎಷ್ಟನ್ನು ಒಳಗೊಂಡಂತಹ ಒಂದು ಒಕ್ಕೂಟ ರಾಷ್ಟ್ರ, ಎಲ್ಲವನ್ನೂ ಒಳಗೊಂಡಿರ್ತಕ್ಕಂತಹ ಒಂದು ರಾಷ್ಟ್ರ. ಇಷ್ಟು ರಾಜ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ದೊಡ್ಡ ರಾಷ್ಟ್ರ ಅಂತೇಳಿ ನಾವು ಭಾರತವನ್ನು ಕರೀತೇವೆ. ಗೊತ್ತಿದೆ ನಿಮಗೆ, ಆಲ್ಮೋಸ್ಟ್ ಗೊತ್ತಿರ್ತದೆ ಮಕ್ಕಳೇ. ಸೊ ಇಂತಹ ಈ ಕೇಂದ್ರ ಸರ್ಕಾರದ ಮಾದರಿಯಂತೆ ನೋಡಿ, ಆಗಲೇ ಹೇಳಿದ್ದೇನೆ, ಕೇಂದ್ರ ಸರ್ಕಾರದ ಮಾದರಿಯಂತೆ ರಾಜ್ಯಗಳು ಕೂಡ ತಮ್ಮದೇ ಆದಂತಹ ಶಾಸಕಾಂಗ ಕಾರ್ಯಗಳನ್ನು ಹೊಂದಿವೆ. ಕೆಲವೊಂದು ಅಂಶಗಳು ಯಥಾವತ್ತಾಗಿ ಬರ್ತವೆ, ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನಾವು ಈ ಅಧ್ಯಾಯದಲ್ಲಿ ಕಾಣಬಹುದು ಅಷ್ಟೇ. ಆಲ್ಮೋಸ್ಟ್ ಆಲ್ ಕೇಂದ್ರ ಸರ್ಕಾರದ ರೀತಿಯಲ್ಲಿ ಕಂಡು ಬರ್ತಾವೆ. ನೋಡಿ, ರಾಜ್ಯ ಸರ್ಕಾರವು ರಾಜ್ಯ ಪಟ್ಟಿಯಲ್ಲಿರುವಂತಹ ಮತ್ತು ಸಮವರ್ತಿ ಪಟ್ಟಿಯಲ್ಲಿರುವಂತಹ ವಿಷಯಗಳಿಗೆ ಕಾನೂನನ್ನು ಮಾಡಿ ಅವುಗಳನ್ನು ಕಾರ್ಯಾಚರಣೆಯನ್ನು ತರುವಂತಹ ಅಧಿಕಾರವನ್ನು ಹೊಂದಿರತಕ್ಕಂಥದ್ದನ್ನು ಗಮನಿಸಬಹುದಾಗಿ. ನೋಡಿ, ಕೇಂದ್ರ ಪಟ್ಟಿ ಅಂದರೆ ಅವು ಕೇಂದ್ರ ಸರ್ಕಾರ ಮಾತ್ರ ನಿಭಾಯಿಸುವಂಥ ಕೆಲಸಗಳು. ರಾಜ್ಯ ಪಟ್ಟಿ ಅಂದರೆ ಪ್ರತಿಯೊಂದು ರಾಜ್ಯಗಳಿಗೆ ಒಂದೊಂದು ಸರ್ಕಾರ ಇರ್ತದೆ. ಆ ಸರ್ಕಾರಕ್ಕೆ ಏನೇನು ನಿಯಮಗಳಿರ್ತದೋ ರಾಜ್ಯ ಪಟ್ಟಿಯಲ್ಲಿ ಆ ನಿಯಮಗಳನ್ನು ಪಾಲಿಸಿ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನನ್ನು ಜಾರಿಗೆ ತಂದು ಆ ಒಂದು ಕೆಲಸವನ್ನು ಮಾಡುವಂತಹ ಒಂದು ಇದನ್ನು ಈ ರಾಜ್ಯ ಸರ್ಕಾರಗಳು ಮಾಡ್ತವೆ. ನೋಡಿ, ಸಂಸತ್ತಿನಂತೆ ರಾಜ್ಯಗಳು ಕೂಡ ರಾಜ್ಯ ಶಾಸಕಾಂಗವನ್ನು ಒಳಗೊಂಡಿರ್ತವೆ. ವಿಧಾನ ಮಂಡಲ ಅಂತ ಕರಿತೀವಿ ನಾವು ಅದನ್ನು. ರಾಜ್ಯ ಶಾಸಕಾಂಗವನ್ನು ಇವನು ಕೂಡ ಒಳಗೊಂಡಿರ್ತವೆ. ರಾಜ್ಯ ಸರ್ಕಾರದಲ್ಲೂ ಕೂಡ ಇದಿರ್ತದೆ. ಸೊ ಈಗ ನಾವು ರಾಜ್ಯ ಶಾಸಕಾಂಗದ ಬಗ್ಗೆ ನೋಡೋಣ. ಈ ರಾಜ್ಯ ಶಾಸಕಾಂಗವು ರಾಜ್ಯಪಾಲರನ್ನು ಮತ್ತು 2 ಸದನಗಳಲ್ಲಿ ಅಥವಾ ರಾಜ್ಯದಲ್ಲಿ ಒಂದೇ ಸದನವಿದ್ದರೆ ಆ ಸದನವನ್ನು ಒಳಗೊಂಡಿರ್ತದೆ ಎನ್ನುವಂಥದ್ದು ಕೂಡ. ನೋಡಿ, ಈ ರಾಜ್ಯ ಶಾಸಕಾಂಗವು ಏನಿದೆಯಲ್ಲ, ಇದು ರಾಜ್ಯಪಾಲರನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು 2 ಸದನಗಳಲ್ಲಿ ಅಥವಾ ರಾಜ್ಯದಲ್ಲಿ ಒಂದೇ ಸದನವಿದ್ದರೆ ಆ ಸದನವನ್ನು ಕೂಡ ಒಳಗೊಂಡಿರ್ತದೆ. ಆಲ್ಮೋಸ್ಟ್ 2 ಸದನ ಇರ್ತದೆ. ಸೊ ಇವೆರಡನ್ನ ರೂಪಿತವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿರ್ತದೆ. ಯಾವುದು? ಈ ಶಾಸಕಾಂಗ. ಆಲ್ಮೋಸ್ಟ್ 2 ಸದನಗಳನ್ನು ಕಾಣಬಹುದು ನಾವು. ವಿಧಾನಸಭೆ, ವಿಧಾನ ಪರಿಷತ್. ಅಲ್ಲಿ ರಾಜ್ಯಸಭೆ, ಲೋಕಸಭೆ ಅಂತ ಇರ್ತೀವಿ. ಇಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ 2 ಸದನಗಳನ್ನು ಒಳಗೊಂಡಿರ್ತವೆ. ಬಹುತೇಕ 1 ಸದನಗಳು ಇರ್ತಕ್ಕಂಥದ್ದು ಕಮ್ಮಿ, ಬಹುತೇಕ ಇಲ್ಲ ಅನ್ಕೊಂಡು. ಸೊ ಮೇಲ್ಮನೆಯನ್ನ ವಿಧಾನ ಪರಿಷತ್ ಅಂತ ಕರಿತೀವಿ, ಕೆಳಮನೆಯನ್ನ ವಿಧಾನಸಭೆ ಅಂತ ಹೇಳಿ ನಾವು ಕರಿತೀವಿ. ನೆನ್ಪಿಟ್ಕೋಬೇಕು ಮಕ್ಕಳೇ. ಮೇಲ್ಮನೆಯನ್ನ ವಿಧಾನ ಪರಿಷತ್ ಅಂತ ಕರಿತೀವಿ, ಇದನ್ನ ಮೇಲ್ಮನೆ ಅಂತೀವಿ, ಇದನ್ನ ಕೆಳಮನೆ ಅಂತೇಳಿ ನಾವು ಅದನ್ನ ಕರಿತೀವಿ ಮಕ್ಕಳೇ, ನೆನ್ಪಿಟ್ಕೋಬೇಕು. ನೋಡಿ, ವಿಧಾನಸಭೆಯು ರಾಜ್ಯದ ಜನತೆಯನ್ನ ಪ್ರತಿನಿಧಿಸಿದರೆ ವಿಧಾನ ಪರಿಷತ್ ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸಿರ್ತದೆ. ನೋಡಿ, ಇದು ಏನು ನಾವು MLA ಬಹುತೇಕ ಅಲ್ಲಿ ವೋಟ್ ಮಾಡಿ ಕಳಿಸಿರ್ತೀವಲ್ವ ಮಕ್ಕಳೇ. ಸೊ ಅವರು ಈ ಒಂದು ವಿಧಾನಸಭೆಯಲ್ಲಿ ನಾವು ಕಾಣಬಹುದಾಗ್ತದೆ. ಸೊ ವಿಧಾನ ಪರಿಷತ್ನಲ್ಲಿ ವಿವಿಧ ಕ್ಷೇತ್ರಗಳಿಂದ ಆಯ್ಕೆಗೆ ಬಂದಿರತಕ್ಕಂತಹ ಒಂದು ಸದಸ್ಯರುಗಳು ಇದರಲ್ಲಿ ಕಾಣಬಹುದಾಗ್ತದೆ. ನೋಡಿ, ಈ ವಿಧಾನಸಭೆಯ ಸದಸ್ಯರ ಸಂಖ್ಯೆಯು ಆ ರಾಜ್ಯದ ಜನಸಂಖ್ಯೆಯನ್ನು ಆಧರಿಸಿರ್ತದೆ. ವಿಧಾನಸಭೆಯ ಜನಸಂಖ್ಯೆ ಈಗ ಎಲ್ಲ ರಾಜ್ಯದಲ್ಲೂ ಒಂದೇ ತರ ಇದೆ ಅಂತ ಅನ್ಕೋಬಿಡಿ. ಸೊ ಅಲ್ಲಿನ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲಿನ ವಿಧಾನಸಭೆಯ ಸದಸ್ಯರ ಸಂಖ್ಯೆಯು ಕೂಡ ಏನಾಗಿರ್ತದೆ, ಹೆಚ್ಚು ಕಮ್ಮಿ ಆಗಿರ್ತದೆ ಮಕ್ಕಳು. ಅದು ಅಲ್ಲಿನ ಜನಸಂಖ್ಯೆಯನ್ನು ಆಧರಿಸಿಕೊಂಡಿರ್ತದೆ. ಯಾವುದೇ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ 500ಕ್ಕಿಂತ ಹೆಚ್ಚಾಗಿರಬಾರ್ದು, 60ಕ್ಕಿಂತ ಕಡಿಮೆ ಕೂಡ ಇರಬಾರ್ದು. ಇದು ರೂಲ್ಸ್ ಇದೆ ಬಹುತೇಕವಾಗಿ. ಅಷ್ಟರೊಳಗೆ ಬಹುತೇಕವಾಗಿ ಹೆಚ್ಚು ಕಮ್ಮಿ ಇರ್ತಾರೆ. ಬಹುತೇಕ ಎಲ್ಲ ರಾಜ್ಯಗಳನ್ನು ಕಾಣಬಹುದಾಗ್ತದೆ. ಸೊ ಇಲ್ಲಿ ರಾಜ್ಯಪಾಲರು ವಿಧಾನಸಭೆಯಲ್ಲಿ ಆಂಗ್ಲೋ ಭಾರತೀಯರ ಸರಿಯಾದ ಪ್ರಾತಿನಿಧ್ಯವಿಲ್ಲದೆಂದು ನಿರ್ಧರಿಸಿದರೆ ಒಬ್ಬ ಆಂಗ್ಲೋ ಭಾರತೀಯರನ್ನು ನೇಮಕ ಮಾಡುವಂತ ಅಧಿಕಾರವನ್ನು ಹೊಂದಿರ್ತಾರೆ. ಯಾರು? ರಾಜ್ಯಪಾಲರು. ಅಲ್ಲಿ ಇಬ್ಬರು ಇರ್ತಾರೆ ಬಹುತೇಕವಾಗಿ ಒಬ್ಬ ಆಂಗ್ಲೋ ಭಾರತೀಯರನ್ನ ನೇಮಕ ಮಾಡುವಂತ ಅಧಿಕಾರವನ್ನು ಹೊಂದಿರ್ತಾರೆ. ಅದು ಯಾವಾಗ? ಆ ವಿಧಾನಸಭೆಯಲ್ಲಿ ಆಂಗ್ಲೋ ಭಾರತೀಯರ ಸರಿಯಾದ ಪ್ರಾತಿನಿಧ್ಯವಿಲ್ಲವೆಂದು ನಿರ್ಧರಿಸಿದಾಗ ಮಾತ್ರ ಇವ್ರನ್ನ ನೇಮಕವನ್ನ ಮಾಡ್ಕೊಳ್ತಾರೆ. ಇಲ್ಲಿ ಬಹುತೇಕವಾಗಿ ಒಬ್ಬ ಆಂಗ್ಲೋ ಭಾರತೀಯರನ್ನ ನೇಮಕ ಅಲ್ಲಿ ಇಬ್ಬರು ಇರ್ತಾರೆ ಬಹುತೇಕವಾಗಿ. ಆದರೂ ಚಿಕ್ಕ ರಾಜ್ಯಗಳಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಇದೆ. ಉದಾಹರಣೆಗೆ ಮಿಜೋರಾಂ, ಗೋವಾದಲ್ಲಿ ತಲಾ 40 ಜನ ಸದಸ್ಯರಿದ್ದಾರೆ. ಯಾಕೆಂದ್ರೆ ಬಹುತೇಕವಾಗಿ ಚಿಕ್ಕ ರಾಜ್ಯಗಳು ಹಾಗಾಗಿ ಅದರಲ್ಲಿ 40 ಜನ ಬಹುತೇಕ 60ಕ್ಕಿಂತ ಕಡಿಮೆ ಇರಬಾರ್ದು ಅಂತ ಹೇಳಿದೀವಿ. ಆದ್ರೂ ಕೂಡ ಅಲ್ಲಿ 40 ಇದೆ. ಬಹುತೇಕ ಕಾರಣ ಇಷ್ಟೇ,
ಅಲ್ಲಿನ ಒಂದು ಜನಸಂಖ್ಯೆ ಏನಾಗಿದೆ ತುಂಬಾ ಕಡಿಮೆ ಇದೆ. ಹಾಗಾಗಿ ಅದನ್ನು ಅಲ್ಲಿನ ಸದಸ್ಯರ ಸಂಖ್ಯೆಯು ಕೂಡ ಕಡಿಮೆ ಇರತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ. ಕರ್ನಾಟಕದ ವಿಧಾನಸಭೆಯು 225 ಜನ ಸದಸ್ಯರನ್ನು ಒಳಗೊಂಡಿದೆ. ಎಷ್ಟೋ 220. ಅದರಲ್ಲಿ 224 ಜನರು ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ. ನಾವು ಆಯ್ಕೆ ಮಾಡಿ ಕಳಿಸ್ತೇವೆ, ವೋಟ್ ಮಾಡಿ. ಉಳಿದ ಒಬ್ಬರು ಆಂಗ್ಲೋ ಇಂಡಿಯನ್ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಆಗ್ಲೇ ಹೇಳಿದೆ, ಒಬ್ಬರನ್ನ ನೇಮಕ ಮಾಡ್ತಾರೆ ಆಂಗ್ಲೋ ಇಂಡಿಯನ್ಸ್. ಅದು ಯಾರು ನೇಮಕ ಮಾಡ್ತಾರೆ? ಎಸ್, ಯಾರೋ ರಾಜ್ಯಪಾಲರು. ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಎಸ್, ವೆರಿ ಗುಡ್, ಯಾರೋ ರಾಷ್ಟ್ರಪತಿಗಳು. ಎಸ್, ವೆರಿ ಗುಡ್. ನೋಡಿ, ಈ ಒಂದು ವಿಧಾನಸಭೆ ಸದಸ್ಯರಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳು ಏನೇನು ನೋಡೋಣ. ಒಂದನೇದು ಭಾರತೀಯ ಪ್ರಜೆ ಆಗಿರಬೇಕು. ಎರಡನೇದು ಕನಿಷ್ಠ 25 ವರ್ಷ ವಯೋಮಿತಿನ ಹೊಂದಿರಬೇಕು. ಮೂರನೇದು ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು. ನಾಲ್ಕನೇದು ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾಗಿರಬಾರ್ದು. ಐದನೇದು ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿರಬಾರ್ದು. ಆರನೇದು ದಿವಾಳಿ ಆಗಿರಬಾರ್ದು. ಏಳನೇದು ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸುವಂತಹ ಇತರ ಅರ್ಹತೆಗಳನ್ನು ಅವರು ಹೊಂದಿರಬೇಕು. ಸೊ ಇಷ್ಟು ಅಂಶಗಳನ್ನು ಯಾವೊಬ್ಬ ವ್ಯಕ್ತಿ ಅರ್ಹತೆಯನ್ನು ಪಡ್ಕೊಂಡಿರ್ತಾನೋ ಅವನು ಏನಾಗ್ಬೋದು, ವಿಧಾನಸಭೆ ಸದಸ್ಯನಾಗಲಿಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾನೆ ಮಕ್ಕಳೇ. ಓಕೆ, ಸೊ ಇದರ ಅಧಿಕಾರಾವಧಿ, ವಿಧಾನಸಭೆ ಅಧಿಕಾರಾವಧಿಯನ್ನು ನೋಡಿದ್ರೆ 5 ವರ್ಷಗಳನ್ನು ಗಮನಿಸ್ತೇವೆ. ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿಯ ಸಲಹೆಯಂತೆ ರಾಜ್ಯಪಾಲರು ವಿಸರ್ಜನೆಯನ್ನು ಮಾಡಬಹುದು. 5 ವರ್ಷ ಅಧಿಕಾರ ಫಿಕ್ಸ್ ಇರ್ತದೆ. ಸೊ ಅದರ ನಡುವೆ ಏನಾದರೂ ಸಮಸ್ಯೆಗಳು ಬಂದಾಗ ಅಲ್ಲಿ ಯಾರ ಒಂದು ಸಲಹೆ ಮೇರೆಗೆ, ಮುಖ್ಯಮಂತ್ರಿ ಸಲಹೆ ಮೇರೆಗೆ ಅವ್ರು ಏನು ಮಾಡ್ಬೋದು, ರಾಜ್ಯಪಾಲರು ವಿಸರ್ಜನೆಯನ್ನು ಕೂಡ ಮಾಡಬಹುದು. ಸೊ ಅಲ್ಲಿ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ವಿಸರ್ಜನೆ ಮಾಡ್ತಾರೆ ಕೇಂದ್ರ ಸರ್ಕಾರದಲ್ಲಿ. ಇಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಲಹೆ ಮೇರೆಗೆ ಮಾಡ್ತಾರೆ. ನೋಡಿ, ನೆನ್ಪಿಟ್ಕೋಬೇಕು. ಇಷ್ಟೇ ವ್ಯತ್ಯಾಸ, ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತದೆ. ಸೊ ಈ ಸಂದರ್ಭದಲ್ಲಿ ರಾಜ್ಯವನ್ನು ರಾಷ್ಟ್ರಪತಿಯವರ ಆಳ್ಕೆಗೆ ಒಳಪಡಿಸಲಾಗ್ತದೆ. ಅವಾಗ ನೋಡಿ, ಯಾವಾಗ ಸರ್ಕಾರ ಯಾವಾಗ ಬಿದ್ದೋದಾಗ, ಸೊ ಈ ಒಂದು ಆ ರಾಜ್ಯದ ಆಡಳಿತವನ್ನು, ಅಲ್ಲಿ ಯಾವ ಸರ್ಕಾರ ಇರಲ್ಲಲ್ವ ಆಗ, ಅಂಥ ಸಂದರ್ಭದಲ್ಲಿ ಆ ಒಂದು ರಾಜ್ಯದ ಆಡಳಿತ ಸಂಪೂರ್ಣವಾಗಿ ಯಾರ ಕೈಯಲ್ಲಿ ಹೋಗ್ತದೆ, ರಾಷ್ಟ್ರಪತಿಯವರ ಆಳ್ವಿಕೆಗೆ ಹೋಗಿರ್ತದೆ. ಸರಿ, ಸದಸ್ಯರು ತಮ್ಮ ಸ್ಥಾನದಲ್ಲಿ ಮುಂದುವರಿಯಲು ಇಷ್ಟವಿಲ್ಲ ಅಂದರೆ ಸಭಾಧ್ಯಕ್ಷರಿಗೆ ರಾಜೀನಾಮೆಯನ್ನು ನೀಡಬಹುದು. ಸ್ಪೀಕರ್ ಅಂತ ಕರಿತೀವಲ್ಲ, ಅವರಿಗೆ ರಾಜೀನಾಮೆಯನ್ನು ಕೊಡ್ಬೋದು. ಏನಾರು ಆರೋಗ್ಯ ಸಮಸ್ಯೆ, ಮತ್ತೊಂದು ಮಗದೊಂದು ಏನು ಸಮಸ್ಯೆಗಳಿದ್ದಾಗ 5 ವರ್ಷ ಕಂಪ್ಲೀಟ್ ಮಾಡೋಕ್ಕಾಗದಲೇ ಮಧ್ಯಸ್ಥಿಕೆಯಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದರೆ, ಇಷ್ಟ ಇಲ್ಲ ಅಂದರೆ ರಾಜೀನಾಮೆಯನ್ನು ಕೂಡ ಕೊಡ್ಬೋದು ಮಕ್ಕಳೇ. ನೋಡಿ, ಚುನಾವಣೆಯಲ್ಲಿ ಆಯ್ಕೆಯಾದ ಸದಸ್ಯರಲ್ಲಿ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಮತ್ತೊಬ್ಬರನ್ನ ಉಪಸಭಾಧ್ಯಕ್ಷರನ್ನಾಗಿ ಅಲ್ಲಿ ಏನು ಮಾಡ್ತಾರೆ, ಆಯ್ಕೆಯನ್ನು ಮಾಡ್ತಾರೆ. ಚುನಾವಣೆಯಲ್ಲಿ ಆಯ್ಕೆಯಾದ ಸದಸ್ಯರಲ್ಲೇ ಬಹುತೇಕವಾಗಿ ಒಬ್ಬರನ್ನ ಸಭಾಧ್ಯಕ್ಷ ಮತ್ತು ಸಭಾಧ್ಯಕ್ಷರನ್ನಾಗಿ ಮಾಡಿಕೊಳ್ತಾರೆ. ಅಧಿವೇಶನದ ಕಾರ್ಯಗಳು ಇವರ ಅಧ್ಯಕ್ಷತೆಯಲ್ಲಿ ನಡೀತವೆ ಬಹುತೇಕವಾಗಿ. ನೋಡಿ, ಸದನದಲ್ಲಿ ಶಾಂತಿ ಶಿಸ್ತನ್ನು ಕಾಪಾಡುವ, ಘನತೆಯನ್ನು ಹೆಚ್ಚಿಸುವಂತಹ, ಅಧಿವೇಶನ ಕರೆಯುವ, ಮುಂದೂಡುವ, ಆಮೇಲೆ ಸದಸ್ಯರ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸತಕ್ಕಂಥದ್ದು, ಆಮೇಲೆ ಸದನಗಳಲ್ಲಿ ಸಹಮತಗಳು ಬಂದಾಗ ನಿರ್ಣಾಯಕ ಮತವನ್ನು ಕೂಡ ಇವರು ಇಲ್ಲಿ ನೋಡ್ಬೋದು. ಸೇಮ್ ಅಲ್ಲಿ ಏನು ಸಭಾಧ್ಯಕ್ಷರು ಹೇಗೆ ಯಾವ ರೀತಿ ನಿಭಾಯಿಸ್ತಾರೆ ಕೇಂದ್ರ ಸರ್ಕಾರದಲ್ಲಿ, ಅದೇ ರೀತಿ ಇಲ್ಲೂ ಕೂಡ ನಿಭಾಯಿಸ್ತಾರೆ. ನೋಡಿ, ಇವಿಷ್ಟು ಅಂಶಗಳನ್ನು ಅಷ್ಟು ನಿಭಾಯಿಸ್ತಾರೆ ಯಾರು, ಈ ಒಬ್ಬರು ಸಭಾಧ್ಯಕ್ಷರು. ಓಕೆ, ಇದರಲ್ಲಿ ಗೆದ್ದಿರ್ತಕ್ಕಂಥ ಸದಸ್ಯರಲ್ಲಿ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಮಾಡ್ಕೊಳ್ತಾರೆ. ಓಕೆ, ಸೊ ಈ ರೀತಿಯ ಕೆಲಸವನ್ನು ಇವರು ಮಾಡ್ತಾರೆ. ಬಟ್ ಎಲ್ಲರೂ ಕೂಡ ಮುಖ್ಯಮಂತ್ರಿಯನ್ನೊಳಗೊಂಡಂಥ ಮಂತ್ರಿಮಂಡಲ ಎಲ್ಲರೂ ಕೂಡ ಅವರಿಗೆ ಗೌರವವನ್ನು ಸೂಚಿಸಬೇಕಾಗ್ತದೆ. ಸೊ ಈಗ ವಿಧಾನಸಭೆಯ ಅಧಿಕಾರ ಕಾರ್ಯಗಳು ನೋಡೋಣ. ನೋಡಿ, ಒಂದನೇದು ಶಾಸನೀಯ ಅಧಿಕಾರ ಕಾರ್ಯಗಳು. ಈಗಾಗಲೇ ತಿಳಿಸಿರುವಂತೆ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹ ವಿಷಯದ ಮೇಲೆ ಶಾಸನ ಮಾಡುವಂತಹ ಅಧಿಕಾರವನ್ನು ವಿಧಾನಸಭೆಗೆ ಕೊಟ್ಟಿರಲಾಗ್ತದೆ. ಮಸೂದೆ ಕಾಯ್ದೆ ಆಗಬೇಕಾದ್ರೆ 2 ಸದನಗಳ ಒಪ್ಪಿಗೆ ಪಡೆದು ರಾಜ್ಯಪಾಲರ ಸಹಿಯನ್ನು ಪಡ್ಕೋಬೇಕು. ಅಲ್ಲಿ ರಾಷ್ಟ್ರಪತಿಯವರ ಸಹಿಯನ್ನು ಪಡ್ಕೋಬೇಕು, ಇಲ್ಲಿ ರಾಜ್ಯಪಾಲರನ್ನು ಸಹಿಯನ್ನು ಪಡ್ಕೋಬೇಕು. ಬಟ್ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ಈ ವಿಷಯದ ಮೇಲೆ ಶಾಸನ ಮಾಡುವಂಥ ಅಧಿಕಾರ ವಿಧಾನಸಭೆಗೆ ಮಾತ್ರ ಇರ್ತಕ್ಕಂಥದ್ದು. ವಿಧಾನಸಭೆಗೆ ಅಧಿಕಾರ ಇರದೆ ಅದನ್ನು ಮಾಡಿ ಆದಮೇಲೆ ರಾಜ್ಯಸಭೆಯ ಒಂದು ಇದನ್ನು ಕೂಡ 2 ಸದನಗಳ ಒಂದು ಒಪ್ಪಿಗೆಯನ್ನು ಪಡ್ಕೊಂಡ್ಮೇಲೆ ಅದು ರಾಜ್ಯಪಾಲರ ಸಹಿಗೆ ಹೋಗ್ತದೆ ಮಕ್ಕಳೇ. ಸೊ ಹೀಗಾಗಿ ರಾಜ್ಯಪಾಲರು ಕೆಲವು ಮಸೂದೆಗಳನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಾಯ್ದಿರಿಸಬಹುದಾಗ್ತದೆ. ಯಾರು ನೋಡಿ, ರಾಜ್ಯಪಾಲರು ಕೆಲವೊಂದು ತುಂಬ ಇಂಪಾರ್ಟೆಂಟ್ ಏನಾದ್ರು ವಿಷಯಗಳಿದ್ದಾಗ ಅದನ್ನು ರಾಜ್ಯಪಾಲರ ಒಪ್ಪಿಗೆ ಆಗೋ ತನಕ ಇವರು ಕಾಯ್ಬೇಕಾಗ್ತದೆ ಕೆಲವೊಂದು ವಿಚಾರಗಳನ್ನು ಸಂಬಂಧಪಟ್ಟ ಹಾಗೆ. ಎರಡನೇದು ಹಣಕಾಸಿನ ಅಧಿಕಾರ ಕಾರ್ಯ. ಹಣಕಾಸಿನ ವಿಷಯದಲ್ಲಿ ವಿಧಾನಸಭೆಗೆ ಹೆಚ್ಚು ಅಧಿಕಾರವಿದೆ. ಅಲ್ಲಿ ಲೋಕಸಭೆಗೆ ಇರ್ತದೆ ಬಹುತೇಕವಾಗಿ, ಇಲ್ಲಿ ವಿಧಾನಸಭೆಗೆ ಇರ್ತದೆ. ಸೊ ಹಣಕಾಸಿನ ಮಸೂದೆಯನ್ನು ರಾಜ್ಯಪಾಲರ ಪೂರ್ವಾನುಮತಿಯ ಮೇರೆಗೆ ವಿಧಾನಸಭೆಯಲ್ಲಿ ಮೊದಲು ಮಂಡಿಸಬೇಕು. ವಿಧಾನಸಭೆ ಅಂಗೀಕರಿಸಿದ ಮಸೂದೆಯನ್ನು ವಿಧಾನ ಪರಿಷತ್ಗೆ ಕಳಿಸ್ತಾರೆ. ಸೇಮ್ ಅಲ್ಲಿ ಲೋಕಸಭೆಯಲ್ಲಿ ಮಂಡಿಸಿ ರಾಜ್ಯಸಭೆ ಕಳಿಸಿ ಅಲ್ಲಿ ಒಪ್ಪಿಗೆ ಪಡ್ಕೊಳ್ತಾರೋ ಹಾಗೆಯೇ ಇಲ್ಲೂ ಕೂಡ ಏನು ಮಾಡ್ತಾರೆ, ವಿಧಾನಸಭೆಯಲ್ಲಿ ಮಂಡಿಸಿ ಅದನ್ನು ವಿಧಾನ ಪರಿಷತ್ತಿಗೆ ಒಪ್ಪಿಗೆ ಚರ್ಚೆ ಮಾಡಿ ಕಳಿಸ್ತಾರೆ. ಅವರು ಒಪ್ಪಿದ ಮೇಲೆ ಅದು ರಾಜ್ಯಪಾಲರ ಸಹಿಗೆ ಹೋಗುತ್ತೆ. ನೋಡಿ, ಇದು ಕೂಡ ಅಷ್ಟೇ. ವಿಧಾನ ಪರಿಷತ್ ಮಸೂದೆಯನ್ನು 14 ದಿನಗಳ ಒಳಗಾಗಿ 14 ದಿನ ತನಕ ತಡೆ ಹಿಡಿಬೋದು. ಏನಾರ ಒಂದು ಚೇಂಜಸ್ ಏನಾರು ಇತ್ತು ಅಂದರೆ
ತಡೆ ಹಿಡಿಬೋದಾಗ್ತದೆ. 14 ದಿನದ ಒಳಗಡೆ ಏನೂ ತಿಳಿಸ್ಲಿಲ್ಲ ಅಂತಂದರೆ ಅದು ಒಪ್ಪಿಗೆ ಆಗಿದೆ ಅಂತೇಳಿ ಪಡ್ಕೊಂಡು ಏನು ಮಾಡ್ತಾರೆ, ವಿಧಾನ ಪರಿಷತ್ ಒಪ್ಪಿಗೆ ಅದು ಕೊಟ್ಟಿದೆ ಅಂತೇಳಿ ಅವರು ಭಾವಿಸಿಕೊಂಡು ಅದನ್ನು ವಿಧಾನಸಭೆಯ ಒಂದು ರಾಜ್ಯಪಾಲರ ಅನುಮತಿಗೆ ಕಳಿಸ್ಕೊಡ್ತಾರೆ. ಅದು ಆವಾಗ ಕಾನೂನಾಗಿ ಏನಾಗುತ್ತೆ, ಮುಂದುವರಿತದೆ, ಇನ್ನು ಕಾನೂನಾಗಿ ಜಾರಿಯಾಗ್ತದೆ. 14 ದಿನದೊಳಗೆ ಏನಾರು ಇದು ತಿದ್ದುಪಡಿಗಳಿದ್ರೆ ಅದನ್ನು ತಿಳಿಸ್ಬೇಕು ವಿಧಾನ ಪರಿಷತ್ನಿಂದ. ಓಕೆ. ಸೊ ಮೂರನೇದು ಕಾರ್ಯಾಂಗದ ಮೇಲೆ ನಿಯಂತ್ರಣ. ರಾಜ್ಯ ಕಾರ್ಯಾಂಗವು ವಿಧಾನಸಭೆಗೆ ಜವಾಬ್ದಾರಿಯುತವಾಗಿರ್ತದೆ. ರಾಜ್ಯ ಕಾರ್ಯಾಂಗ ಏನಾಗಿರುತ್ತೆ, ವಿಧಾನಸಭೆಗೆ ಜವಾಬ್ದಾರಿಯುತವಾಗಿ ಕೆಲಸವನ್ನ ಮಾಡಬೇಕಾಗ್ತದೆ. ವಿಧಾನಸಭೆಯ ವಿಶ್ವಾಸವರೆಗೂ ಮಂತ್ರಿಮಂಡಲ ಅಧಿಕಾರದಲ್ಲಿ ಮುಂದುವರಿಯುತ್ತೆ. ವಿಶ್ವಾಸ ಕಳೆದುಕೊಂಡಾಗ ರಾಜೀನಾಮೆಯನ್ನು ನೀಡಬೇಕಾಗ್ತದೆ ಮಕ್ಕಳೇ. ಹೀಗಾಗಿ ಯಾವುದೇ ಕಾರಣಕ್ಕೂ ಮಂತ್ರಿಮಂಡಲ ನಮಗೆ ಅಧಿಕಾರ ಸಿಕ್ಕಿದೆ ಅಂತಲೇ ಹೇಗೆ ಬೇಕಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವರು ಮಂತ್ರಿ ಮತ್ತು ಅಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ವಿಧಾನಸಭೆಯ ಸದಸ್ಯರ ಒಂದು ವಿಶ್ವಾಸವನ್ನು ಗಳಿಸುವಂತೆ ಕೆಲಸವನ್ನು ಮಾಡಬೇಕಾಗ್ತದೆ. ಇಲ್ಲ ಅಂತಂದರೆ ಮಾಡಲಿಲ್ಲ ಅಂತಂದ್ರೆ ಅವಿಶ್ವಾಸ ಉಂಟಾಗುತ್ತೆ, ಅವಿಶ್ವಾಸ ಗೊತ್ತುವಳಿ ಉಂಟಾಗುತ್ತೆ. ಸೊ ಹಾಗಾಗಿ ಅವರೇನು ಮಾಡ್ತಾರೆ, ಬೆಂಬಲ ಮತವನ್ನು ವಾಪಸ್ ತಗೊಂಡಾಗ ಇಡೀ ಮಂತ್ರಿಮಂಡಲವೇ ಕೆಳಗಿಳಿಬೇಕಾಗತ್ತೆ ಅಂತ ಸಮಸ್ಯೆಗಳಾಗ್ತದೆ. ಹಾಗಾಗಿ ಕಾರ್ಯಾಂಗದ ಮೇಲೆ ಸಂಪೂರ್ಣ ಜವಾಬ್ದಾರಿಯನ್ನು ವಿಧಾನಸಭೆ ಪಡ್ಕೊಂಡಿರ್ತದೆ. ಅವರೇ ಅಲ್ವಾ ಎಲ್ಲ ಸಂಪೂರ್ಣವಾಗಿ ಕೆಲಸಗಳನ್ನ ಮಾಡೋದು. ಹಾಗಾಗಿ ಸಂಪೂರ್ಣ ನಿಯಂತ್ರಣವನ್ನು ಕಾಣ್ಬೋದಾಗ್ತದೆ, ಕಾರ್ಯಾಂಗದ ಮೇಲೆ ನಿಯಂತ್ರಣವನ್ನು ಕಾಣ್ಬೋದಾಗ್ತದೆ. ಸೊ ಚುನಾವಣಾ ಅಧಿಕಾರ ಕಾರ್ಯ. ರಾಷ್ಟ್ರಪತಿಗಳು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರನ್ನು ಚುನಾವಣೆಗಳ ಮೂಲಕ ಆಯ್ಕೆ ಮಾಡುವಂಥ ಅಧಿಕಾರವನ್ನು ವಿಧಾನಸಭೆಗೆ ಕೊಟ್ಟಿರಲಾಗ್ತದೆ. ಚುನಾವಣೆ ಅಧಿಕಾರಗಳು ಇವರನ್ನೆಲ್ಲರನ್ನು ಆಯ್ಕೆ ಮಾಡ್ಬೋದು. ಅದಕ್ಕೆಲ್ಲರನ್ನು ವೋಟಿಂಗ್ ಮಾಡುವಂಥ ಒಂದು ಅಧಿಕಾರ ಇವರಿಗೆಲ್ಲರೂ ಕೂಡ ಇರ್ತದೆ. ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡೋದು, ರಾಜ್ಯಸಭಾ ಸದಸ್ಯರು, ಆಮೇಲೆ ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭಾ ಅಧ್ಯಕ್ಷರು, ಉಪಸಭಾಧ್ಯಕ್ಷರು ಚುನಾವಣೆಗಳ ಮೂಲಕ ಆಯ್ಕೆ, ಅಷ್ಟು ಜವಾಬ್ದಾರಿಯನ್ನು ಕೂಡ ಈ ಒಂದು ವಿಧಾನಸಭೆಯ ಸದಸ್ಯರು ಮತ್ತು ವಿಧಾನಸಭೆಯ ಸದಸ್ಯರಿಗೆ ಕೊಟ್ಟಿರಲಾಗ್ತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ. ಆಮೇಲೆ ನೆಕ್ಸ್ಟು ಇತರ ಅಧಿಕಾರ ಕಾರ್ಯಗಳು ನೋಡಿ. ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸಂಸತ್ತು ಅಂಗೀಕರಿಸಿದಂಥ ಮಸೂದೆಯ ಬಗ್ಗೆ, ಕೇಂದ್ರ ಸಂಸತ್ತು ಏನಿದೆಯಲ್ಲ ಅಂದರೆ ಮೀನ್ಸ್ ಶಾಸಕಾಂಗ, ಅದು ಅಂಗೀಕರಿಸಿದಂಥ ಮಸೂದೆಯ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸಬೇಕಾಗಿ ಬಂದಾಗ ತನ್ನ ಅಧಿಕಾರ ಚಲಾಯಿಸುತ್ತದೆ. ರಾಜ್ಯ ಲೋಕಸೇವಾ ಆಯೋಗದ ವರದಿ, ಇನ್ನಿತರ ವರದಿಗಳನ್ನು ಸದನದಲ್ಲಿ ಚರ್ಚಿಸುವಂಥ ಅಧಿಕಾರವನ್ನು ಕೂಡ ಇದು ಮಾಡ್ತದೆ. ಯಾವುದು, ವಿಧಾನಸಭೆ. ಬಹುತೇಕ ಈ ಥರದ ಎಲ್ಲ ಅನೇಕ ಕೆಲಸಗಳನ್ನು ಕೂಡ ಬಹುತೇಕವಾಗಿ ಇಲ್ಲಿ ವಿಧಾನಸಭೆಯವರು ಮಾಡ್ತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ ಮಕ್ಕಳೇ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಇರ್ತಕ್ಕಂಥದ್ದು ವಿಧಾನ ಪರಿಷತ್ ಎನ್ನುವಂಥದ್ದು ಕೂಡ ನೋಡಿ. ಈ ರಾಜ್ಯ ಶಾಸಕಾಂಗದ ಮೇಲ್ಮನೆಯನ್ನ ವಿಧಾನ ಪರಿಷತ್ ಅಂತೇಳಿ ನಾವನ್ನ ಕರಿತೇವೆ. ಏನು ಕರಿತೀವಿ, ವಿಧಾನ ಪರಿಷತ್ ಅಂತೇಳಿ ನಾವು ಅದನ್ನ ಕರಿತೇವೆ. ರಾಜ್ಯ ಶಾಸಕಾಂಗದ ಮೇಲ್ಮನೆ ಯಾವುದೋ ವಿಧಾನ ಪರಿಷತ್, ಕೆಳಮನೆ ಯಾವುದೋ ವಿಧಾನ ಸಭೆ. ಸೊ ಇದರ ಒಂದು ಸದಸ್ಯರ ಗರಿಷ್ಠ ಸಂಖ್ಯೆಯು ಆ ರಾಜ್ಯದ ವಿಧಾನಸಭಾ ಸದಸ್ಯರ 1/3 ಆ ರಾಜ್ಯದ ವಿಧಾನಸಭಾ ಸದಸ್ಯರ 1/3 ಬಹುತೇಕವಾಗಿ. ಉದಾಹರಣೆ ಫಾರ್ ಎಕ್ಸಾಂಪಲ್, ವಿಧಾನಸಭೆಯಲ್ಲಿ 30 ಜನ ಇದ್ರು ಅಂತಂದ್ರೆ ಇದರಲ್ಲಿ ಬಹುತೇಕವಾಗಿ 1/2 ಅಂದ್ರೆ ಎಷ್ಟು, 10 ಹಂಗೆ. ಸೊ ಆದರೆ 40ಕ್ಕಿಂತ ಕಡಿಮೆ ಇರಬಾರ್ದು. ಬಹುತೇಕ ಟೋಟಲ್ ಅಲ್ಲಿ ಎಷ್ಟು ಜನ ಇರ್ತಾರೋ ಅದನ್ನು 3 ಭಾಗ ಮಾಡಿದಾಗ 1/2 ಜನ ಇದರಲ್ಲಿ ಇರ್ತಾರೆ. ಅದರಲ್ಲಿ ವಿಧಾನ ಪರಿಷತ್ನಲ್ಲಿ ಗಮನಿಸಬಹುದಾಗ್ತದೆ. ಸೊ ಹಾಗಾಗಿ ಈ ಒಂದು ವಿಧಾನಸಭಾ ಪರಿಷತ್ನಲ್ಲಿ ಒಟ್ಟಿಗೆ ಆ ಒಂದು ಸದಸ್ಯರ 1/2 ಜನ ಏನಾಗಿರ್ತಾರೆ ಇದರಲ್ಲಿ ಇರ್ತಕ್ಕಂಥದ್ದನ್ನ ಮುಖ್ಯವಾಗಿ ಗಮನಿಸಬಹುದಾಗ್ತದೆ. ಸೊ ನೋಡೋಣ ಈಗ ನೋಡಿ, ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರು ಒಟ್ಟು ನಮ್ಮ ಕರ್ನಾಟಕದ ಈಗ ನೋಡೋದಾದ್ರೆ ಎಷ್ಟಿದೆ ಅಂದರೆ ಮಿನಿಮಮ್ 75 ಇದೆ. 1/2 ವಿಧಾನ ಎಷ್ಟು ನೋಡಿ, ಅಲ್ಲಿ ಬಹುತೇಕವಾಗಿ ನಮ್ಮ ವಿಧಾನ ಸಭೆಯಲ್ಲಿ ಏನಿದ್ದಾರಲ್ಲ ಆ ಜನರ 1/2 ಅಂದರೆ 75 ಜನ ಬರ್ತಾರೆ. ಈ ಸದಸ್ಯರು 5 ಕ್ಷೇತ್ರಗಳನ್ನು ಪ್ರತಿನಿಧಿಸಿರ್ತಾರೆ. ವಿವಿಧ ಕ್ಷೇತ್ರಗಳಿಂದ ಬಂದಿರ್ತಾರೆ. ವಿಧಾನಸಭಾ ಸದಸ್ಯರಿಂದ ಸ್ಥಳೀಯ ಸಂಸ್ಥೆಗಳಿಂದ, ಪದವೀಧರರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ ಇವರು ಚುನಾಯಿಸಲ್ಪಟ್ಟಿರ್ತಾರೆ. ಆಮೇಲೆ ಜೊತೆಗೆ ಅದು ಅಷ್ಟೇ ಅಲ್ಲದೆ ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ವಿಜ್ಞಾನ, ಸಹಕಾರ ಚಳುವಳಿ ಕ್ಷೇತ್ರಗಳಿಂದ ಸೇವೆಯನ್ನು ಪರಿಗಣಿಸಿ ಇವ್ರನ್ನ ಬಹುತೇಕವಾಗಿ ಯಾರು ಆಯ್ಕೆ ಮಾಡ್ತಾರೆ, ರಾಜ್ಯಪಾಲರು ನಾಮಕರಣವನ್ನು ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ಯಾರ್ಯಾರು ಅನುಭವಿಗಳಾಗಿರ್ತಾರೆ, ಉತ್ತಮ ಸೇವೆಯನ್ನು ಕೊಟ್ಟಿರ್ತಾರೆ, ಅವರ ಆಧಾರದ ಮೇಲೆ ಏನು ಮಾಡ್ತಾರೆ, ಈ ಒಂದು ಸದಸ್ಯರನ್ನ ರಾಜ್ಯಪಾಲರು ನಾಮಕರಣವನ್ನು ಮಾಡ್ತಾರೆ. ಸೊ ವಿಧಾನ ಪರಿಷತ್ ಇದು ಕಾಯಂ ಸದನವಾಗಿರ್ತದೆ. ಬಹುತೇಕವಾಗಿ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ, ವಿಸರ್ಜನೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಸೊ ಅಲ್ಲಿಯೂ ಕೂಡ ಅಷ್ಟೇ, ರಾಜ್ಯಸಭೆಯನ್ನು ಹೆಂಗೆ ವಿಸರ್ಜನೆ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲಿ ವಿಧಾನ ಪರಿಷತ್ತನ್ನು ವಿಸರ್ಜನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸದಸ್ಯರಿಗೆ ಇರಬೇಕಾದಂಥ ಅರ್ಹತೆಗಳನ್ನು ನೋಡೋಣ. ಒಂದನೇದಾಗಿ ಭಾರತದ ಪ್ರಜೆಯಾಗಿರಬೇಕು, ಎರಡನೇದಾಗಿ 30 ವರ್ಷ ವಯಸ್ಸಿರಬೇಕು. ವಿಧಾನಸಭಾ ಸದಸ್ಯರು ಇರಬೇಕಾದಂಥ ಎಲ್ಲ ಅರ್ಹತೆಗಳನ್ನು
ಪಡ್ಕೊಂಡಿರ್ಬೇಕು. ವಿಧಾನಸಭೆ ಸದಸ್ಯರಾಗಿರ್ತಕ್ಕಂಥ ಅರ್ಹತೆಗಳನ್ನ ಈಗಾಗಲೇ ನೀವು ಕೇಳ್ಕೊಂಡಿದ್ದೀರಿ. ಸೊ ಅಷ್ಟು ಅರ್ಹತೆಗಳು ಇದ್ದಾಗ ಮಾತ್ರ ಈ ಸದಸ್ಯರಾಗ್ಬೋದು. ಇಷ್ಟಿರಲಿ, ಮುಂದಿನ ತರಗತಿಯಲ್ಲಿ ಅದನ್ನು ಕಂಟಿನ್ಯೂ ಮಾಡೋಣ ಮಕ್ಕಳೇ. ಸೊ ಇಷ್ಟು ಈ ಅಂಶಗಳನ್ನು ಗಮನಿಸೋಣ.